ಟೈಗರ್, ಇದನ್ ತಗೋ. ಇದು ಅದೇ ಬಾಟ್ಲು ಹೋಟೆಲಲ್ಲಿ ನೀನ್ ಕುಡಿತಿದ್ದೆ ಅಲ್ವಾ? ಇದನ್ನ ನಿನ್ನ ಅತ್ತೆ ಮಾವನಿಗೆ ಹೋಗ್ಕೊಡು, ಖುಷಿಯಾಗಾರು ಇರ್ತಾರೆ. ಇದೆಲ್ಲದಕ್ಕೂ ತುಂಬಾ ಥ್ಯಾಂಕ್ಸ್ ಅಕ್ರಮ್. ನಿನಗೂ ಅಷ್ಟೇ. ನೀನು ವಾಪಸ್ ಬಂದು ನಿರೀಕ್ಷೆಗಳನ್ನ ಜೀವಂತವಾಗಿಟ್ಟಿದ್ಯಾ. ಇವಾಗಾದ್ರೂ ಹೊರಗಡೆ ಬಾ, ಎಷ್ಟೊತ್ತು ರಿಂಗಲ್ಲೇ ಇರ್ತೀಯ. ಸ್ವಲ್ಪ ಸಮಯದ ನಂತರ ಸಾನ್ಯಾ ಮನೆ ಮುಂದೆ ಬಂದು ನಿಂತಿತ್ತು. ಸಾಮ್ರಾಟ್ ಕಾರಿನಿಂದ ಇಳಿದು ಮನೆಯ ಒಳಗೆ ಹೋದ. ನಮಸ್ತೆ ಅಮ್ಮ. ನಮಸ್ತೆ ಅಪ್ಪ. ಇದನ್ನ ನಿಮ್ಮಿಬ್ಬರಿಗೋಸ್ಕರ ತಂದಿದ್ದೀನಿ. ಅರೆ ವಾ, ಏನ್ ವಿಶೇಷ? ತುಂಬಾ ಎಕ್ಸ್ಪೆನ್ಸಿವ್. ಸೂಪರ್, ಎಷ್ಟು ಚೆನ್ನಾಗಿದೆ ನೋಡು. ಓ ಪ್ಲೀಸ್ ನಿಲ್ಸಿ ನೀವು. ಎಲ್ಲಿಂದನೋ ಕದ್ಕೊಂಡ್ ಬಂದಿದ್ದಾನೆ ಅನ್ಸತ್ತೆ. ನಿಮಗನ್ಸತ್ತಾ ಇವನು ಇಷ್ಟು ಕಾಸ್ಟ್ಲಿ ಬಾಟ್ಲನ್ನ ತಗೊಂಡ್ ಬರ್ತಾನೆ ಅಂತ? ಮತ್ತೆ ನೀನು ಇದನ್ನೆಲ್ಲ ಇಲ್ಲಿಗೆ ಯಾಕೆ ತಂದಿದ್ಯಾ? ನನ್ ಮಗಳ ಜೀವನನ ಹಾಳು ಮಾಡಿದ ಮೇಲೆ ಇದನ್ನೆಲ್ಲ ಕೊಟ್ಟು ಸರಿ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದು ಕದ್ದಿರೋ ವಸ್ತುನ ತಂದು. ಕ್ಷಮಿಸಿ, ನಾನು ಯಾರನ್ನೂ ಬಲವಂತವಾಗಿ ಮದ್ವೆ ಆಗಿಲ್ಲ, ಹಾಗೆ ಯಾವ ಕಳ್ತನೂ ಮಾಡಿಲ್ಲ. ಹೌದಾ? ಹಾಗಾದ್ರೆ ಇಷ್ಟು ದಿನ ನನ್ ಮಗಳ ಜೊತೆ ಬೂತಾಯ್ತಾ? ನೀನ್ ಇದನ್ನೆಲ್ಲ ದುಡ್ಡಿನ ಆಸೆಗೆ ಅಲ್ವಾ ನೀನ್ ಇದನ್ನೆಲ್ಲ ಮಾಡ್ತಾ ಇರೋದು? ನಿನ್ ಯೋಗ್ಯತೆ ಏನು? ನನ್ನ ಮಗಳ ಯೋಗ್ಯತೆ ಏನು? ಸಾಮ್ರಾಟ್ಗೆ ಇದನ್ನೆಲ್ಲ ಕೇಳಿ ಸ್ವಲ್ಪ ಬೇಜಾರಾಯ್ತು. ಯಾರೂ ಅವನ ಮಾತುಗಳನ್ನ ಕೇಳಲು ತಯಾರಿರಲಿಲ್ಲ. ಹೌದು, ಸಾನ್ಯಾಳ ಬಾಳು ಹೀಗೆ ಆಗುತ್ತೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಅವನು ಹೇಗೆ ಆ ರೂಮ್ ನಲ್ಲಿ ಇದ್ದ ಮತ್ತು ಅವಳ ಜೊತೆ ಒಂದೇ ಹಾಸಿಗೆಯಲ್ಲಿದ್ದ ಅಂತ ಅವನಿಗೂ ತಿಳಿದಿರಲಿಲ್ಲ. ಯಾವುದು ಅವನ ಕೈಯಲ್ಲಿ ಇರಲಿಲ್ಲ. ಆದ್ರೆ ಏನ್ ಹೇಳಿದ್ರು ಅವರು ಅವನ ಮಾತನ್ನ ಕೇಳೋದಿಲ್ಲ ಅಂತ ಅವನು ಸುಮ್ಮನೆ ಇದ್ದ. ಕ್ಯೂಡನ ಮಾತು ಬರಲ್ವಾ ನಿನ್ಗೆ? ಶರ್ಮಿಳಾ, ಬಾ ಕುತ್ಕೋ. ಸಾಮ್ರಾಟ್, ನೀನು ಕೂಡ ಕುತ್ಕೋ. ಶರ್ಮಿಳಾ ಇನ್ನೂ ಕೋಪದಿಂದ ಅವನನ್ನೇ ನೋಡುತ್ತಿದ್ದಳು. ಸಾಮ್ರಾಟ್ ಕುಳಿತ ಮತ್ತು ರಾಜೀವ್ ಹೋಗೆಂದು ಹೇಳಿದ. ಅಲ್ಲಿ ಏನಾಯ್ತು ಅನ್ನೋದು ನಮ್ಗೆಲ್ಲ ಚೆನ್ನಾಗ್ ಗೊತ್ತು. ಸಾನಿಯಾಗೆ ಅದು ಹೇಗಾಯ್ತು ಅನ್ನೋದಕ್ಕೆ ಉತ್ತರನೇ ಇಲ್ಲ. ಆದ್ರೆ ಅಲ್ಲಿ ಏನೋ ತುಂಬಾ ತಪ್ಪಾಗಿದೆ ಅನ್ನೋದು ನನ್ನ ಭಾವನೆ. ಆದ್ರೂ ಏನೇ ಆಗಿರ್ಲಿ, ಈಗ ನಿನ್ನ ಮತ್ತೆ ಸಾನಿಯಾ ಸಂಬಂಧನ ಬದಲಾಯಿಸೋದಕ್ಕಾಗಲ್ಲ. ಸಾಮ್ರಾಟ್ಗೆ ಆಗಿದ್ದರ ಬಗ್ಗೆ ಪಶ್ಚಾತ್ತಾಪ ಇರಲಿಲ್ಲ. ಅವನು ಸಾನ್ಯಾಳನ್ನ ಭೇಟಿಯಾಗದೆ ಇದ್ದಿದ್ರೆ ಅವನು ಅಕ್ರಮ್ನನ್ನ ಭೇಟಿ ಆಗ್ತಿರ್ಲಿಲ್ಲ. ಹಾಗೆ ಸಾನ್ಯಾ ಹೆಸರನ್ನ ಹೊರಗಿನ ಪ್ರಪಂಚದಲ್ಲಿ ಕೆಡ್ಸೋಕೆ ಅವನಿಗೆ ಇಷ್ಟ ಇರಲಿಲ್ಲ. ಮದುವೆ ಮುರಿಬಾರ್ದು ಅನ್ನೋದನ್ನ ಅವನು ಬಯಸ್ತಿದ್ದ. ಹಾಗಿದ್ರೆ ಸಾಮ್ರಾಟ್, ನೀನ್ ಏನ್ ಕೆಲಸ ಮಾಡ್ತೀಯಾ? ನಾನು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದೆ. ಇವತ್ತು ನನ್ನ ಕೆಲಸದಿಂದ ತೆಗ್ದಿದ್ದಾರೆ. ಈ ಮಾತುಗಳನ್ನ ಕೇಳಿ ಅವ್ರಿಗೆ ಬಾಂಬ್ ಸಿಡಿದಂತೆ ಆಯ್ತು. ಶರ್ಮಿಳಾ ಏನೋ ಹೇಳೋದಕ್ಕೆ ಮೊದಲೇ ರಾಜೀವ್ ಹೀಗಂದ. ಸಾಮ್ರಾಟ್, ನೀನು ಬೇಗ ಅಂದ್ರೆ ಬೇಗ ಒಂದು ಕೆಲಸ ಹುಡುಕ್ಬೇಕು. ಅದು ಚೆನ್ನಾಗಿರುವಂತದ್ದು. ಆಗ್ಲೇ ನೀನ್ ನನ್ನ ಮಗಳನ್ನ ಮದ್ವೆ ಆಗೋದಕ್ಕಾಗದು. ನಡಿ, ನೀನ್ ಹೊರಡ್ಬೋದು. ಸಾಮ್ರಾಟ್ ಅಲ್ಲಿಂದ ಎದ್ದು ಹೋಗಲು ಆರಂಭಿಸಿದ. ಶರ್ಮಿಳಾಗೆ ಮತ್ತೆ ಕೋಪ ಬಂತು ಮತ್ತು ಅವಳು ಹೀಗೆಂದು ಹೇಳಿದ್ಲು. ನೋಡಿ ಎಷ್ಟು ದುರಹಂಕಾರ ಇವನಿಗೆ. ಅವನ್ ಓವರ್ ಕಾನ್ಫಿಡೆನ್ಸ್ ನ ನೋಡಿ. ಜೇಬಲ್ಲಿ 10 ರೂಪಾಯಿ ಇಲ್ಲ, ಆದ್ರೂ ಆಡ್ತಾ ಇರೋದ್ ಮಾತ್ರ ಒಬ್ಬ ಕಾಡಿನ ರಾಜ್ ಅಂತಾರ. ನಿಮಗನ್ಸತ್ತಾ ಇವನಿಗೆ ಯಾರಾದ್ರೂ ಕೆಲ್ಸ ಕೊಡ್ತಾರೆ ಅಂತ? ಕೆಲ್ಸ ಕೊಡ್ತಾನೆ ಅಲ್ಲ, ಕೊಡ್ತಾರೆ. ನನಗೆ ಕೆಲ್ಸದ ಕೊರತೆ ಏನಿಲ್ಲ. ಕೇಳಿಸ್ಕೊಂಡ್ರಾ? ರಾಜೀವ್ ಸಹ ಸಾಮ್ರಾಟ್ ಮಾತನ್ನ ಕೇಳಿ ಶಾಕ್ ಆದ. ಸಾಮ್ರಾಟ್ ಶರ್ಮಿಳಾ ಬಳಿ ಬಂದು ಹೀಗಂದ. ನನಗೊಂದ್ ವೇಳೆ ಕೆಲ್ಸ ಸಿಕ್ಕಿದ್ರೆ ನೀವ್ ಇದನ್ನ ಒಪ್ಕೋತೀರಾ, ನಾನು ಸಾನಿಯಾಗೆ ಲಾಯಕ್ಕಾಗಿರೋ ಗಂಡ ಅಂತ? ಸಿ, ಎಷ್ಟು ಕಾನ್ಫಿಡೆನ್ಸ್ ಇದೆ. ಈ ಕಾನ್ಫಿಡೆನ್ಸ್ ತಗೊಂಡು ಹೋಗಿ ಉಪ್ಪಿನಕಾಯಿ ಹಾಕಿ. ಮತ್ತೆ ನೀನು ಕೆಲ್ಸ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಯಾವ್ದೋ ಪಾರ್ಕಿಂಗ್ ಲಾಟ್ ಅಲ್ಲಿ ಹೋಗಿ ಕುತ್ಕೊಂಡು ಹೋಗೋ ಬರೋ ಗಾಡಿಗಳಿಗೆ ರಸೀತಿ ಕೊಡೋದಿಕ್ಕೆ ಕೆಲ್ಸ ಅಂತಂದ್ರೆ ಕೆಲ್ಸ ತರದ ಕೆಲ್ಸ, ನಿಜವಾದ ಕೆಲ್ಸ, ನಿಜವಾದ ಕೆಲ್ಸ. ಈಗ ಒಂದು ವೇಳೆ ನಾಳೆ ಒಳಗೆ ಅಂತ ಕೆಲ್ಸ ನಿನಗ್ ಸಿಕ್ಕಿದ್ರೆ ನೀನ್ ಈಗಷ್ಟೇ ಏನ್ ಹೇಳಿದ್ಯೋ ಅದ್ರ ಬಗ್ಗೆ ಒಂದ್ಸಲ ನಾನ್ ಯೋಚಿಸ್ಬಲ್ಲೆ. ಶರ್ಮಿಳಾ ಮಾತುಗಳನ್ನು ಕೇಳಿ ಸಾಮ್ರಾಟ್ ನಲ್ಲಿ ಒಂದು ದೊಡ್ಡ ನಗು ಮೂಡ್ತು. ಶರ್ಮಿಳಗೆ ಗೊತ್ತಿರಲಿಲ್ಲ ಸಾಮ್ರಾಟ್ ಯಾರು ಅಂತ ಮತ್ತು ಅವನ ಹಿಂದೆ ಯಾರಿದ್ದಾರಂತ. ಅವನು ತಲೆ ಅಲ್ಲಾಡಿಸಿ ಸರಿ ಅಂತ ಹೇಳಿ ಅಲ್ಲಿಂದ ಹೊರಟ. ರಾತ್ರಿ ತುಂಬಾ ತಡವಾಗಿತ್ತು.
ಅವನು ಗೊತ್ತಿತ್ತು ಅವನು ಈಗ ಅವನ ಮನೆಗೆ ವಾಪಸ್ ಹೋಗಲು ಆಗಲ್ಲ. ಅವನು ಹೋಗಿ ಸಾನ್ಯಾಳ ರೂಮ್ ನಲ್ಲಿ ಮಲಗಬಹುದಂತ. ಅವನು ಸಾನ್ಯಾಳ ರೂಮ್ ಬಾಗ್ಲನ್ನ ಲಾಕ್ ಮಾಡ್ದ. ಏನು? ತುಂಬಾ ತಡ ಆಗಿದೆ, ನನ್ ಮನೆಗೆ ಹೋಗಕ್ಕಾಗಲ್ಲ, ನನಗೆ ಮಲ್ಗೋಕ್ ಜಾಗ ಬೇಕು. ಅದಕ್ಕೆ ಅಂದ್ರೆ ನೀನೇ ಅಲ್ವಾ ಪೇರೆಂಟ್ಸ್ ಜೊತೆ ಮೀಟ್ ಮಾಡೋದಕ್ಕೆ ಕರ್ಸಿದ್ದು, ಮತ್ತೆ ಮಲ್ಗೋಕ್ ಸಹ ಜಾಗ ನೀನೇ ಕೊಡ್ಬೇಕು. ಏ ಹಲೋ, ಏನ್ ಅಂದ್ಕೊಂಡಿದ್ಯಾ? ಮತ್ತೆ ನನ್ ರೂಮ್ ಒಳಗಡೆ ಬರಕ್ ಬಿಡ್ತೀನ ನಾನು? ಹಾಗಾದ್ರೆ ನಾನು ಎಲ್ಲಿಗೆ ಹೋಗ್ಲಿ? ನನಗೇನ್ ಗೊತ್ತು, ಏನ್ ಬೇಕಾದ್ರೂ ಮಾಡು, ಆದ್ರೆ ಕಾಲ್ ತೆಗಿ, ಇಲ್ಲಾಂದ್ರೆ ಮುರ್ದ್ ಹಾಕ್ಬಿಡ್ತೀನಿ. ಸಾಮ್ರಾಟ್ಗೆ ಸಾನಿಯಾಳ ಮೇಲೆ ಕೋಪ ಬರಲಿಲ್ಲ. ಅವಳು ಬಾಗಿಲು ಹಾಕುವ ಮೊದಲು ಕಾಲನ್ನು ಹೊರಗೆ ತೆಗೆದ. ಕೆಲಸದವ್ರ ಜಾಗ ಮಾಲೀಕರು ರೂಮಲ್ಲ, ಮನೇಲಿರೋ ಸ್ಟೋರ್ ರೂಮ್ಸ್ ಅಲ್ಲಿ. ಇದನ್ನ ಕೇಳಿ ಸಾಮ್ರಾಟ್ಗೆ ತುಂಬಾ ನೋವಾಯ್ತು. ಆದ್ರೆ ಅವನ್ ತಾನೇ ಏನ್ ಮಾಡ್ತಾನೆ? ಅವನು ನಿರಾಸೆಯಿಂದ ತಲೆ ಆಡಿಸ್ತಾ ಅಲ್ಲಿಂದ ಹೊರಟ. ಮುಂದೆ ಏನಾಗಲಿದೆ? ಈ ಮನೆಯಲ್ಲಿ ಅವನಿಗೆ ಗೌರವ ಸಿಗುತ್ತದ? ಸಾನಿಯಾ ಮತ್ತು ಅವಳ ಕುಟುಂಬಕ್ಕೆ ಸಾಮ್ರಾಟ್ ಯಾರು ಅನ್ನುವ ನಿಜ ತಿಳಿಯುತ್ತದ? ಇದನ್ನೆಲ್ಲ ತಿಳಿದುಕೊಳ್ಳಲು ಈಗಲೇ ಪಾಕೆಟ್ FM ಡೌನ್ಲೋಡ್ ಮಾಡಿ ಹಾಗೂ ಟೈಗರ್ ರಿಟರ್ನ್ಸ್ ಕಥೆಯನ್ನ ಕೇಳಿ. ಆಪ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ನೀಡಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಈಗ ನೀವು ಪಾಕೆಟ್ FM ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.